ಹಲೋ ಗೈಸ್, ಸೊ KEN ಅವರು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ PDF ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಹೆಂಗೆ ನೀವು ಬೆಟರ್ ಕಾಲೇಜ್ನ ತೊಗೊಬೋದು, ಅದರ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಜೊತೆಗೆ ಅದನ್ನು ಉಪಯೋಗಿಸ್ಕೊಂಡು ಹೆಂಗೆ ಆಪ್ಷನ್ಸ್ನ ಎಡಿಟ್ ಮಾಡಬೇಕು, ಯಾವ ರೀತಿ ಮೇಲೆ ಕೆಳಗಡೆ ಮಾಡಬೇಕು, ಜೊತೆಗೇ ಕಟ್ ಆಫ್ ಅನಾಲಿಸಿಸ್, ತಮ್ಮ ರ್ಯಾಂಕಿಗೆ ಕಟ್ ಆಫ್ ಎಷ್ಟು ಚೇಂಜ್ ಆಗ್ಬೋದು ಸೆಕೆಂಡ್ ಮಾರ್ಕ್ ರೌಂಡಲ್ಲಿ, ಅದೆಲ್ಲ ಕೂಡ ಹೇಳ್ತಾ ಬರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಟ್ ಆಫನ್ನು ಉಪಯೋಗಿಸ್ಕೊಂಡು ಹೆಂಗೆ ಬೆಟರ್ ಕಾಲೇಜ್ನ ತಗೊಳ್ಳೋದು ಅಂತ. ಸೊ ಇದನ್ನು ನಾವು ನೋಡೋದಾದರೆ ವೆರಿ ಫಸ್ಟ್ ಪಾಯಿಂಟು, ಮೆನಿ ಕಾಲೇಜಸ್ ಕಟ್ ಆಫ್ ಹ್ಯಾಸ್ ಡ್ರಾಸ್ಟಿಕಲಿ ಚೇಂಜ್ಡ್. ಓಕೆ, ಎರಡು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ಒಂದು ಲೆಸ್ ಆಗಿದೆ ಕಟ್ ಆಫು, ಒಂದು ಜಾಸ್ತಿ ಆಗಿದೆ. RV ಮೆಕ್ಯಾನಿಕಲು ಡಿಮ್ಯಾಂಡ್ ಜಾಸ್ತಿ ಆಗಿ ಹೋದ ವರ್ಷ 8.5K ಇತ್ತು, ಇವಾಗ 4.5K ಬಂದಂದರೆ 4K ಲೆಸ್ ಆಗಿದೆ. ನಾನು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ದೆ ಕಟ್ ಆಫ್ ಬರೀ ಇನ್ಕ್ರೀಸ್ ಆಗೋದಲ್ಲ, ಡಿಕ್ರೀಸ್ ಕೂಡ ಆಗ್ಬೋದು ಅಂತ. ಅದೇ ಒಂದು ಕಾಲೇಜ್ SSIT ಅಂತ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ 35K ಇತ್ತು ಹೋದ ವರ್ಷ, ಈ ವರ್ಷ 50K ಆಗಿದೆ, ಅಂದರೆ 15K ಇನ್ಕ್ರೀಸ್ ಆಗಿದೆ ಕಟ್ ಆಫು. ಓಕೆನಾ? ಸೊ ಈ ಥರ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ. ಸೊ ತಮ್ಮ ಒಂದು ರ್ಯಾಂಕ್ ರೇಂಜ್ಗೆ ಕಟ್ ಆಫು ಎಷ್ಟು ಚೇಂಜ್ ಆಗ್ಬೋದು, ಇವಾಗ ಸೆಕೆಂಡ್ ಮಾರ್ಕ್ ರೌಂಡು ಅಥವಾ ಫಸ್ಟ್ ರೌಂಡಲ್ಲಿ ಎಷ್ಟು ಚೇಂಜ್ ಆಗ್ಬೋದು, ಎಕ್ಸ್ಪೆಕ್ಟೆಡ್ ಏನು ಅನ್ನೋದನ್ನು ಇವಾಗ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕಾಲೇಜಿನ ಯಾವುದೇ ಒಂದು ಆಪ್ಷನ್ದು ಕಟ್ ಆಫು 10K ಒಳಗಿತ್ತು ಅಂತ ಅಂದ್ಕೊಳ್ಳಿ, ಅದು ಮ್ಯಾಕ್ಸಿಮಮ್ 1K ಚೇಂಜ್ ಆಗ್ಬೋದು. ಅಂದರೆ ಇವಾಗ 10K ಕಟ್ ಆಫ್ ಇತ್ತು ಮಾರ್ಕ್ ಅಲಾಟ್ಮೆಂಟಲ್ಲಿ, ಇದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ, ನೆಕ್ಸ್ಟ್ 9K ಆಗ್ಬೋದು ಅದು, ಅಥವಾ ಮ್ಯಾಕ್ಸಿಮಮ್ 11K ಆಗ್ಬೋದು. ಆನ್ ಆ್ಯನ್ ಆವ್ರೇಜು ಕೆಲವು ಡ್ರಾಸ್ಟಿಕಲ್ನೂ ಚೇಂಜ್ ಆಗ್ಬಿಡ್ಬೋದು. ಇವಾಗ RV ಎಕ್ಸಾಂಪಲ್ ತೋರಿಸಿದ್ನಲ್ಲ, ಆ ಥರ ಡ್ರಾಸ್ಟಿಕಲಿ ಚೇಂಜ್ ಆಗ್ಬೋದು. ಬಟ್ ಆನ್ ಆ್ಯನ್ ಆವ್ರೇಜ್ 1K ಚೇಂಜ್ ಆಗ್ಬೋದು. ಓಕೆನಾ? ಅದೇ 10 to 20K ಯಾವ್ದಾದ್ರು ಒಂದು ಆಪ್ಷನ್ ಕಟ್ ಆಫ್ ಇತ್ತು ಅಂದರೆ ಈ ಮಾರ್ಕ್ ಅಲಾಟ್ಮೆಂಟಲ್ಲಿ 1.5K ಮ್ಯಾಕ್ಸಿಮಮ್ ಚೇಂಜ್ ಆಗ್ಬೋದು. ಓಕೆ, ಅದೇ 20 to 30K ಯಾವ್ದಾದ್ರು ಒಂದು ಆಪ್ಷನ್ದು ಕಟ್ ಆಫ್ ಇತ್ತು ಅಂದರೆ 2 to 3K ಮ್ಯಾಕ್ಸಿಮಮ್ ಚೇಂಜ್ ಆಗ್ಬೋದು. 30 to 40K ಇತ್ತು ಅಂದರೆ 5K ಚೇಂಜ್ ಆಗಬಹುದು. ಓಕೆನಾ? ಅದೇ 40 to 50K ಯಾವ್ದಾದ್ರು ಒಂದು ಕಟ್ ಆಫ್ ಇತ್ತು ಅಂದರೆ 8 to 10K ರ್ಯಾಂಕಿಂಗ್ ಚೇಂಜ್ ಆಗ್ಬೋದು. ಓಕೆ, ಇನ್ಕ್ರೀಸ್ ಆರು ಆಗ್ಬೋದು, ಡಿಕ್ರೀಸ್ ಆರು ಆಗ್ಬೋದು, ಎರಡನ್ನೂ ಕನ್ಸಿಡರ್ ಮಾಡಿ ನಾನಿಲ್ಲಿ ಹೇಳ್ತಾ ಇರೋದು. ಓಕೆನಾ? ಸೊ ಅದೇ ರೀತಿನಲ್ಲಿ ಅಬೌವ್ 50K ಅಪ್ ಟು 1 lakh ಇತ್ತು ಅಂದರೆ 15 to 20K ಚೇಂಜ್ ಆಗ್ಬೋದು. ನಾನು SSIT ತೋರಿಸಿದ್ನಲ್ಲ ಎಕ್ಸಾಂಪಲು, ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಆ್ಯಂಡ್ ಅಬೌವ್ 1 lakh to 2 lakh ಇತ್ತು ಅಂತಂದರೆ ಅವಾಗ 20 to 30K 15 ಬರ್ಬೋದು ಇಲ್ಲಿ. ಅದೇ 2 lakh ಆ್ಯಂಡ್ ಅಬೌವ್ ಯಾವ್ದಾದ್ರು ಕಟ್ ಆಫ್ ಇತ್ತು ಅಂದರೆ 50Kಗಿನ್ನ ಜಾಸ್ತಿ ಚೇಂಜ್ ಆಗುತ್ತೆ. ಓಕೆನಾ? ಸೊ ಇದು ಕಟ್ ಆಫಿನ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇವಾಗ ನಾವು ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಕಾಲೇಜು ತಮ್ಮ ಇಂಟ್ರೆಸ್ಟೆಡ್ ಆಪ್ಷನ್ಸ್ನ ಫಸ್ಟ್ ತಾವು ಐಡೆಂಟಿಫೈ ಮಾಡಬೇಕು. ಇಂಟ್ರೆಸ್ಟೆಡ್ ಆಪ್ಷನ್ಸ್ ಅಂದ್ರೇನು, ನೀವು ಅಲ್ಲಿ ಸೀಟ್ ಸಿಕ್ಕಿದ್ರೆ 100% ಹೋಗ್ತೀನಿ ಅಂತ, ಅಂಥ ಆಪ್ಷನ್ಸ್ನ ಇಂಟ್ರೆಸ್ಟೆಡ್ ಆಪ್ಷನ್ಸ್ ಅಂತ ಕರಿತೀವಿ. ಓಕೆ, ಮ್ಯಾಕ್ಸಿಮಮ್ ಆ ಥರ 10 ಆಪ್ಷನ್ಸ್ನ ನೀವು ಗುರುತಿಸ್ಕೊಬೇಕು. ಓಕೆನಾ? ಗುರುತಿಸ್ಕೊಂಡು ಅದರ ಕಟ್ ಆಫ್ನ ನೋಟ್ ಮಾಡ್ಕೊಳ್ಳಿ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಯಾವುದೇ ಕಾಲೇಜನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ಇತ್ತು ಅಂತಂದ್ರೆ ಅದು ಅಕಸ್ಮಾತ್ ಕಟ್ ಆಫಿನ ಡಿಫ್ರೆನ್ಸ್ ತುಂಬ ಜಾಸ್ತಿ ಇತ್ತು. ಎಕ್ಸಾಂಪಲ್ ಕಟ್ ಆಫ್ 20K ಇದೆ, ತಮ್ಮ ರ್ಯಾಂಕ್ 70K ಇದೆ, ಇವಾಗ ಈ ಆಪ್ಷನ್ ಆ್ಯಡ್ ಮಾಡೋದು ಮೂರ್ಖತನ ಆಗುತ್ತೆ. ಸೊ ಅಂಥದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಅದೇ ರೀತಿಯಲ್ಲಿ ಗುಡ್ ಕಾಲೇಜಸ್ನ ಐಡೆಂಟಿಫೈ ಮಾಡಿ. ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ, ನಾನು ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬೆಂಗಳೂರು ಜೊತೆಗೆ ಕರ್ನಾಟಕ ಅದು ಕೂಡ ಮಾಡಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಕೊಂಡು ಯಾವುದಾದ್ರೂ ಆಪ್ಷನಲ್ಲಿ ಮಿಸ್ ಆಗಿತ್ತು ಅಂದರೆ ತಮ್ಮ ರ್ಯಾಂಕಿಗೆ ಸಿಕ್ಕುವಂಥದ್ದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಬಿಡಬೇಡಿ. ಓಕೆ, ಫೋರ್ತ್ ಬಂದು ಆಪ್ಷನ್ಸ್ನ ಡಿಲೀಟ್ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಹೇಳ್ತೀನಿ. ಅಕಸ್ಮಾತ್ 100% ಹೋಗಲ್ಲ, ನನಗೆ ಅದು ಇಷ್ಟನೇ ಇಲ್ಲ ಅಂಥದ್ದನ್ನು ಹಾಕಿದ್ದೀನಿ ಅಂದರೆ ಅಂಥದ್ದನ್ನು ಡಿಲೀಟ್ ಮಾಡಿ. ಮಾಸಾಗಿ ಡಿಲೀಟ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ಒಂದೇ ಸತಿ ಎಷ್ಟು ಆಪ್ಷನ್ ತಮಗೆ ಇಷ್ಟ ಇಲ್ಲ ಅದೆಲ್ಲದಕ್ಕೂ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡಿಬಿಡ್ಬೋದು. ಓಕೆನಾ? ಸೊ ಆ ಥರ ಕೂಡ ಆಪ್ಷನ್ ಇದೆ. ಒಂದು ಸತಿ ಅದೆಲ್ಲ 0 ಅಂತ ಕೊಟ್ಬಿಟ್ಟು ಆಮೇಲೆ ಒಂದೇ ಸತಿ ಅಪ್ಡೇಟ್ ಅಂತ ಕೊಟ್ಟರೆ ಒಟ್ಟಿಗೆ ಡಿಲೀಟ್ ಆಗ್ಬಿಡುತ್ತೆ. ಓಕೆ, ಒಂದೊಂದೇ 0 ಕೊಟ್ಟು ಅಪ್ಡೇಟ್ ಅಂತ ಒತ್ತೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಅಕಸ್ಮಾತ್ ಯಾವುದಾದ್ರು ಒಂದು ಆಪ್ಷನ್ ಅನ್ಶೂರ್ ಇತ್ತು ಅಂದರೆ ಹೋಗೋದಾ ಬೇಡವಾ ಆ ಥರ ಏನಾದ್ರು ಒಂದು ಡೌಟ್ ಇತ್ತು ಅಂತಂದರೆ, ಸಿಕ್ಕ ಥರ ಇತ್ತು ಅಂದರೆ ಅದು ಅಂಥ ಟೈಮಲ್ಲಿ ನೀವೇನು ಮಾಡಿ ಅದನ್ನು ಮೂವ್ ಇಟ್ ಡೌನ್, ಲಾಸ್ಟಿಗೆ ತಂದು ಹಾಕಿ. ಓಕೆನಾ? ಬಾಟಮಿಗೆ ತಂದು ಹಾಕಿ ಆಪ್ಷನ್ ಎಂಟ್ರಿನಲ್ಲಿ. ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಅನ್ಶೂರ್ ಇತ್ತು ಅಂದರೆ, ನೀವು ಶೂರ್ ಇಲ್ಲ ಅಂತಂದರೆ, ಅಕಸ್ಮಾತ್ 100% ಹೋಗಲ್ಲ ಅಂತ ಅಂಥ ಟೈಮಲ್ಲಿ 100% ಡಿಲೀಟ್ ಮಾಡಬೇಡಿ. ಓಕೆನಾ? ಸೊ ಆಪ್ಷನ್ಸನ್ನು ಚೇಂಜ್ ಮಾಡೋದಕ್ಕೆ ಹೋಗೋಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ KCET ಮತ್ತು ಇಂಜಿನಿಯರಿಂಗ್ ರಿಲೇಟೆಡ್ ಇದೇ ರೀತಿ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಸ್ಪೋಕನ್ ಇಂಗ್ಲೀಷ್ ಚಾನಲ್ ಕೂಡ ಮಾಡಿದ್ದೀವಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಇಂಜಿನಿಯರಿಂಗ್ಗೆ ಸ್ಪೋಕನ್ ಇಂಗ್ಲೀಷ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಪಾಯಿಂಟು,
ತಾವು ಕಟ್ ಆಫ್ ಇನ್ PDF ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಕೂಡ ಪಿನ್ಡ್ ಕಾಮೆಂಟ್ಸ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ತಾವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಸೊ ಆಪ್ಷನ್ಸ್ ಚೇಂಜ್ ಮಾಡೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡೋಣ, ನಾನು ಹೇಳ್ದಂಗೆ ಇಂಟ್ರೆಸ್ಟೆಡ್ ಆಪ್ಷನ್ಸ್ದು ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಚೇಂಜ್ ಮಾಡಿ. ನಿಮಗೆ ತುಂಬ ನೆಸೆಸಿಟಿ ಇತ್ತು ಅಂದರೆ ಯಾವಾಗ ನೆಸೆಸಿಟಿ ಅಂತ ನಾನು ಹೇಳ್ತಾ ಬರ್ತೀನಿ ನೋಡಿ. ಇವಾಗ 5 ಲೆಟ್ ಸಪೋಸ್ 4 ಆಪ್ಷನ್ಸ್ ಹಾಕಿರ್ತೀರ ಅಂದ್ಕೊಳ್ಳಿ. ತಮಗೆ ಥರ್ಡ್ನೇ ಆಪ್ಷನ್ ಅಲಾಟ್ ಆಗಿದೆ. ಇವಾಗ ಈ ಎರಡೂ ಮೇಲ್ಗಡೆದು ಇದಕ್ಕಿಂತ ವರ್ಸ್ಟ್ ಆಗಿದ್ರೆ, ಅಥವಾ ಕೆಳಗಡೆ ಇರೋದು ಬೆಟರ್ ಆಗಿದ್ದರೆ, ಅಥವಾ ತಮ್ಮದು ಕಟ್ ಆಫ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಕಟ್ ಆಫಿಂದ ಏನು ಪ್ರಾಬ್ಲಮ್ ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಕಟ್ ಆಫಿನ ಪ್ರಾಬ್ಲಮ್ ಇದ್ದರೆ ಅಂಥ ಟೈಮಲ್ಲಿ ತಾವು ಚೇಂಜ್ ಮಾಡಬೇಕಾಗುತ್ತೆ. ಅಥವಾ ಈ ಥರ್ಡ್ ಆಪ್ಷನ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಂಥ ಟೈಮಲ್ಲೂ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲೂ ಕೂಡ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ದಿ ಅಲಾಟೆಡ್ ಸೀಟ್ ಇನ್ ಮಾರ್ಕ್ ರೌಂಡ್ ಈಸ್ ನಿಯರ್ ಟು ಕಟ್ ಆಫ್ ಎಂಡ್, ದೆನ್ ಇಟ್ ಈಸ್ ಬೆಟರ್ ಟು ಮೂವ್ ಇಟ್ ಅಪ್ ಇಫ್ ಯು ವಾಂಟ್ ದಟ್ ಸೀಟ್. ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಪ್ಪ. 1 2 3 4 5 ಆಪ್ಷನ್ಸ್ ಇತ್ತು ಅಂದ್ಕೊಳ್ಳಿ. ಥರ್ಡ್ ಆಪ್ಷನ್ ತಮಗೆ ಅಲಾಟ್ ಆಗಿದೆ, ಇದು ತಮಗೆ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಕಟ್ ಆಫ್ PDF ನೋಡಿದ್ರಿ, ಇದು ಕಟ್ ಆಫ್ ಎಷ್ಟಪ್ಪ 10K ಇತ್ತು ಅಂದ್ಕೊಳ್ಳಿ. ತಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 9.9K ಇದೆ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ಏನಾಗ್ಬೋದು, ಇದು ಚೇಂಜ್ ಆಗ್ಬೋದು, ಅಂದರೆ ಇನ್ಕ್ರೀಸ್ ಆರೋ ಆಗ್ಬೋದು, ಡಿಕ್ರೀಸ್ ಆರೋ ಆಗ್ಬೋದು. ಅವಾಗ ಸೇಫರ್ ಏನಪ್ಪ ಅಂದರೆ ಇದು ಬೇಕು ನನಗೆ ಅಂತಂದರೆ ತೊಗೊಂಡೋಗಿ ಮೇಲಕ್ಕೆ ಹಾಕಿ, ಸೆಕೆಂಡಲ್ಲೋ ಫಸ್ಟ್ ಪೊಸಿಷನಲ್ಲೋ ಹಾಕೋದು ಬೆಟರು. ಓಕೆನಾ, ಸೊ ಈ ರೀತಿ ಚೇಂಜ್ ಮಾಡಿ. ಅಕಸ್ಮಾತ್ ಕಟ್ ಆಫಿನ ಎಂಡಲ್ಲಿದ್ದರೆ, ಓಕೆ, ಅದೇನೆ ನೋಡಿ ಇಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 10.1K ಅಲಾಟೆಡ್ ಸೀಟ್, ಯುವರ್ ರ್ಯಾಂಕ್ 10K, ದೆನ್ ಮೂವ್ ದಟ್ ಆಪ್ಷನ್ ಅಪ್ ಇಫ್ ಯು ರಿಯಲಿ ವಾಂಟ್ ದಟ್ ಸೀಟ್. ಆ ಸೀಟ್ ಬೇಕೇ ಬೇಕು ಅಂದರೆ ಅಂಥ ಟೈಮಲ್ಲಿ ಮೂವ್ ಮಾಡಿ ಅಪ್ಪಿಗೆ. ಓಕೆನಾ, ಅದೇನೆ ಇಫ್ ದಿ ಎಂಡ್ ಕಟ್ ಆಫ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ಯುವರ್ ರ್ಯಾಂಕ್ ಹ್ಯಾಸ್ ಲಾಟ್ ಆಫ್ ಡಿಫ್ರೆನ್ಸ್, ದೆನ್ ಯು ಕ್ಯಾನ್ ಮೂವ್ ದಟ್ ಆಪ್ಷನ್ ಡೌನ್ ಬೈ 4 to 5 ಪ್ಲೇಸಸ್. ಓಕೆ, 4 to 5 ಪ್ಲೇಸಸ್. ಎಕ್ಸಾಂಪಲ್ ತಿಳ್ಕೊಳ್ರಪ್ಪ. ಇವಾಗ ಆವಾಗಲೇ ಹೇಳ್ದಂಗೆ 1 2 3 4 5 ಆಪ್ಷನ್ಸ್ ಇದೆ, ಥರ್ಡ್ ಸಿಕ್ತು ಅಂತ ಅಂದ್ಕೊಳ್ಳಿ. ಇವಾಗ ಇದರ ಕಟ್ ಆಫ್ ಬಂದ್ಬಿಟ್ಟು 10K ಇದೆ ಅಂದ್ಕೊಳ್ಳಿ, ತಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 5K. ಓಕೆ, ಸೊ ಡಿಫ್ರೆನ್ಸ್ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಇನ್ನೂ ಬೆಟರ್ ಇರೋದೇನಾದ್ರು ನಾನು ಆ್ಯಡ್ ಮಾಡ್ತೀನಿ ಅಂದರೆ, ಅಥವಾ ಇನ್ನೂ ಬೆಟರ್ ಇರೋದು ಕೆಳಗಡೆ ಇದೆ ಅಂತಂದ್ರೆ ಅಂಥ ಟೈಮಲ್ಲಿ ನೀವು ಇದನ್ನು ಡೌನಿಗೆ ಮೂವ್ ಮಾಡ್ಬೋದು. ಎಷ್ಟು ಸೇಫಾಗಿ ಎಷ್ಟು ಡೌನಿಗೆ ಮೂವ್ ಮಾಡಬೇಕಂತಂದರೆ 4 to 5 ಪ್ಲೇಸಸ್ ಮ್ಯಾಕ್ಸಿಮಮ್. ಓಕೆ, ಸೊ 4 to 5 ಪ್ಲೇಸಸ್ ಮ್ಯಾಕ್ಸಿಮಮ್ ಸೇಫಾಗಿ ಡೌನಿಗೆ ಮೂವ್ ಮಾಡ್ಬೋದು. ಇಲ್ಲಿ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಅಲಾಟೆಡ್ ಸೀಟ್ 25K, ಯುವರ್ ರ್ಯಾಂಕ್ 10K, ದೆನ್ ಮೂವ್ ದಿ ಆಪ್ಷನ್ ಡೌನ್ ಬೈ 4 to 5 ಪ್ಲೇಸಸ್ ಇಫ್ ನೆಸಸರಿ. ಇಫ್ ನೆಸಸರಿ ಅಂದರೆ ಯಾವಾಗ ಅಕಸ್ಮಾತ್ ಬೆಟರ್ ಆಪ್ಷನ್ಸ್ ಏನಾದ್ರು ಆ್ಯಡ್ ಮಾಡ್ತೀನಿ ಅಂತಂದ್ರೆ, ಅಥವಾ ಮೇಲಕ್ಕೆ ಮಾಡ್ತೀನಿ ಅಂದರೆ ಅಂಥ ಟೈಮಲ್ಲಿ ಇದನ್ನು ನೀವು ಡೌನಿಗೆ ಮೂವ್ ಮಾಡಬಹುದು. ಓಕೆ, ಸೊ ಚೇಂಜ್ ಮಾಡಲೇಬಾರ್ದು ಯಾವಾಗ ಅಂತಂದರೆ, ಇಫ್ ದಿ ಅಲಾಟೆಡ್ ಸೀಟ್ ಈಸ್ ಆಫ್ ಯುವರ್ ಇಂಟ್ರೆಸ್ಟ್. ಫಸ್ಟ್ ಆಫ್ ಆಲ್ ನಿಮ್ಗೆ ಅದು 100% ಇಂಟ್ರೆಸ್ಟ್ ಇರಬೇಕು, 100% ಹೋಗಬೇಕು. ಜೊತೆಗೆ ಇಫ್ ದ ಎಂಡ್ ಕಟ್ ಆಫ್ ಡಿಫ್ರೆನ್ಸ್ ಈಸ್ ಹೈ. ಡಿಫ್ರೆನ್ಸ್ ಈಸ್ ಹೈ ಅಂತಂದರೆ ಸಿಂಪಲ್ಲು, ತಮ್ಮ ರ್ಯಾಂಕು 10K, ಕಟ್ ಆಫ್ ಬಂದ್ಬಿಟ್ಟು 25K, ಈ ಥರ ವ್ಯಾಸ್ಟ್ ಡಿಫ್ರೆನ್ಸ್ ಇರೋದು. ಅಥವಾ ತಮ್ಮ ರ್ಯಾಂಕ್ ಬಂದು 10K, ಕಟ್ ಆಫ್ ಬಂದ್ಬಿಟ್ಟು 15K ಇದೆ ಅಂದರೆ ಇಂಥ ಟೈಮಲ್ಲೆಲ್ಲ ತಾವೇನು ಮಾಡ್ಬೋದು, ಅದನ್ನೇ ಉಳಿಸ್ಕೊಳ್ಳಿ, ಅದು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಓನ್ಲಿ ಬೆಟರ್ ಕಾಲೇಜಸ್ ಆರ್ ಎಬೋವ್ ದಟ್ ಸೀಟ್, ದೆನ್ ಡೋಂಟ್ ಚೇಂಜ್ ಎನಿಥಿಂಗ್. ಎಕ್ಸಾಂಪಲ್ಲು 1 2 3 ಇತ್ತು ಅಂದರೆ 3 ಅಲಾಟ್ ಆಗಿತ್ತು ಅಂದರೆ, ಈ ಮೇಲ್ಗಡೆ 2 ಕೂಡ ಬೆಟರ್ ಆಗಿತ್ತು ಅಂದರೆ 3ಗಿಂತ, ಅಂಥ ಟೈಮಲ್ಲಿ ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಈ ಥರ್ಡು ಇಂಟ್ರೆಸ್ಟ್ ಇತ್ತು ಅಂತಂದರೆ. ಓಕೆನಾ, ಇನ್ನೊಂದು ಪಾಯಿಂಟ್ ಬಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಕೆಲವರೆಲ್ಲ ಕೇಳ್ತಾರೆ ಫುಲ್ ಮಾಸಾಗಿ ಎಲ್ಲ ಒಟ್ಟಿಗೆ ಡಿಲೀಟ್ ಮಾಡಿಬಿಟ್ಟು ಮತ್ತಿನ್ನೊಂದ್ಸತಿ ಆಪ್ಷನ್ ಎಂಟ್ರಿ ಮಾಡಲಾ ಅಂತ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ತಮಗೆ 2 ಮಾರ್ಕ್ ಅಲಾಟ್ಮೆಂಟ್ ಇದೆ, ಒಂದೇ ಒಂದಲ್ಲ. ಓಕೆ, ಸೊ ತಾವು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಪ್ರಯಾರಿಟಿನ ಮತ್ತು ಆಪ್ಷನ್ಸ್ನ ಚೇಂಜ್ ಮಾಡ್ಕೊಬೋದು. ಸೊ ಹಾಗಾಗಿ ಒಂದೇ ಸತಿನಲ್ಲಿ ಟೂ ಮಚ್ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ತಾವು ಒಂದು ಸ್ಟ್ರಾಟರ್ಜಿ ಮಾಡ್ಕೊಳಕ್ಕಾಗಲ್ಲ. ಅವಾಗ ತಮಗೊಂದು ಐಡಿಯಾ ಬರಲ್ಲ ಕರೆಕ್ಟಾಗಿ ಯಾವ್ದು ಸಿಕ್ಕುತ್ತೆ ಯಾವ್ದು ಸಿಕ್ಕಲ್ಲ ಅಂತ. ಜೊತೆಗೆ ಪ್ರಯಾರಿಟಿನ ವೇಸ್ಟ್ ಮಾಡ್ಕೊಬೇಡಿ. ಡಮ್ಮಿ ಆಪ್ಷನ್ಸ್ 100% ಹಾಕೋಕೆ ಹೋಗಬೇಡಿ. ಎಕ್ಸಾಂಪಲ್ಲು ಯಾರ್ದೋ 1 lakh ಬಂದಿದೆ, ಅವ್ನು ಇವಾಗ RVCS ಹಾಕ್ತಾನೆ ಅಂದರೆ ಅದು ವೇಸ್ಟು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಸೊ ಡಮ್ಮಿ ಆಪ್ಷನ್ಸ್ ಹಾಕೋ ಟೈಮ್ ಇದಲ್ಲ. ಓಕೆ, ಸೊ ಇಫ್ ಯು ರಿಯಲಿ ವಾಂಟ್ ಟು ಚೇಂಜ್ ಆಪ್ಷನ್ಸ್ ದೆನ್ ಮೇಕ್ ಎ ಸ್ಟ್ರಾಟರ್ಜಿ. ನಾನು ಸ್ಟ್ರಾಟರ್ಜಿ ವಿಡಿಯೋಸ್ ಮಾಡಿದ್ದೀನಿ, ಇಲ್ಲಿ ತನಕ ಇದನ್ನು ಸೇರಿಸಿ 3 ವಿಡಿಯೋಸ್ ಆಯಿತು ಜಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ. ಸೊ ಆ 3 ನೋಡಿ, ಇಂಟ್ರೆಸ್ಟೆಡ್ ಆಪ್ಷನ್ಸ್ನ ಐಡೆಂಟಿಫೈ ಮಾಡಿಕೊಂಡು ಡಿವೈಡ್ ದ ಪ್ರೋಸೆಸ್ ವಿತಿನ್ 2 ಮಾರ್ಕ್ ರೌಂಡ್ಸ್. 2 ಮಾರ್ಕ್ ರೌಂಡ್ಸಲ್ಲಿ ತಾವು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ಅದನ್ನು ಕೂಡ ಮಾಡಾಕಿದ್ದೀನಿ. ಆ ಸ್ಟ್ರಾಟರ್ಜಿ ನೋಡ್ಕೊಂಡು ತಾವು ಮುಂದುವರಿಬೋದು. ಓಕೆನಾ, ಸೊ ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ,
ಜೊತೆಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ತಮ್ಮ ಫ್ರೆಂಡ್ಸ್ ಜೊತೆಗೆ, ಅವ್ರಿಗೂ ಕೂಡ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ದೊರಕಲಿ ಓಕೆ. ಜೊತೆಗೆ ತಮ್ಮ ಒಪಿನಿಯನ್ಸ್ ಅಥವಾ ಡೌಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.